ಸಿಂಹರಾಶಿ ಮನೆಗೆ ಬರತಕ್ಕಂತಹ ಬಂಧುಗಳು, ನೆಂಟರು, ಇಷ್ಟರು, ಸ್ನೇಹಿತರು ಇವರಿಂದ ಮನೆಯ ವಾತಾವರಣ ಹಾಳಾಗಿ ಹೋಗುತ್ತೆ. ಯಾವುದೋ ಕೆರಳತಕ್ಕಂತಹ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ, ಆ ವಿಷಯವನ್ನು ಮಾತಾಡಿಸ್ತಾರೆ. ಆಗ ಅದಕ್ಕೆ ಸೂಕ್ತವಾದಂತಹ ಮಾತನ್ನು ಆಡಬೇಕಾದಂಥದ್ದು, ಉತ್ತರವನ್ನು ಕೊಡಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಆಗ ನಿಮ್ಮ ವೈಯಕ್ತಿಕವಾದಂತಹ ನಡವಳಿಕೆಯ ಬಗ್ಗೆ ಮಾತುಗಳು ಬರುತ್ತೆ. ಇದರಿಂದ ಮನೆಯ ವಾತಾವರಣ ಹಾಳಾಗ್ತಕ್ಕಂಥದ್ದು. ಮನೆಯವರ ಜೊತೆಯಲ್ಲಿ ಒಂದಷ್ಟು ಸ್ಪಂದನೆಯನ್ನು ಇಟ್ಟುಕೊಳ್ತಕ್ಕಂತಹ ಸ್ವಭಾವ ಇಲ್ಲದೇ ಇರುವಂಥದ್ದು ಅದಕ್ಕೆ ಕಾರಣವಾಗುತ್ತೆ. ಮನೆಯವರು ಏನೇ ಮಾತಾಡಿದ್ರು ಕೂಡ ಅವರಿಗೆ ಸ್ಪಂದಿಸಬೇಕು, ಅವರ ಹೇಳಿದ ಹಾಗೆ ಅಥವಾ ಅವರ ಮಾತಿಗೆ ಒಂದಷ್ಟು ಬೆಲೆಯನ್ನು ಕೊಡಬೇಕು ಅನ್ನುವಂಥದ್ದು ಬರೋದಿಲ್ಲ. ಯಾಕೆ ಅಂತಂದರೆ ಕೋಪದಿಂದ ನಿಮ್ಮ ಮನಸ್ಸು ವಿಚಲಿತವಾಗಿರತಕ್ಕಂಥದ್ದು, ವಿಕಾರವಾಗಿರತಕ್ಕಂಥದ್ದು ಆಗಿರುತ್ತೆ. ನಿಮ್ಮ ಅಭಿಪ್ರಾಯ ಮತ್ತು ಸಲಹೆ ಬಹಳ ಸ್ಪಷ್ಟವಾಗಿರಬೇಕು. ಆಗ ಮಾತ್ರ ನಿಮ್ಮ ಮೇಲೆ ಇರತಕ್ಕಂತಹ ಯಾವ ಅಪವಾದವೂ ಕೂಡ ನಿಮ್ಮದಾಗೋದಿಲ್ಲ ಅನ್ನುವಂಥದ್ದು. ಅನವಶ್ಯವಾದಂತಹ ಒತ್ತಡಗಳಿಗೆ ಯಾವುದೇ ಕಾರಣಕ್ಕೂ ಬೆಲೆಯನ್ನು ಕೊಡಬೇಡಿ, ಅದಕ್ಕೆ ಸಿಗಾಹಾಕ್ಕೊಳ್ಬೇಡಿ ಅನ್ನುವಂಥದ್ದು. ನೀವು ಮಾಡಬೇಕಾದಂತಹ ಕೆಲಸಗಳನ್ನು ಅವಶ್ಯವಾಗಿ ಮಾಡಿ, ಅನವಶ್ಯವಾಗಿ ಬೇಕಾದಂತಹ ಕೆಲ ವಿಚಾರಗಳಿಂದ ನೀವು ಸಿಗಹಾಕ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಬುದ್ಧಿವಂತಿಕೆಯಿಂದ ಹೊರಬರಬೇಕಾದ್ದು ಮುಖ್ಯವಾಗುತ್ತೆ. ಕಾಲು ನೋವು ಅಥವಾ ಸ್ನಾಯುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳಾಗಬಹುದು, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಹಣ ಹೂಡಿಕೆಯ ಆಸೆಯನ್ನು ತೋರಿಸುತ್ತೆ, ಆದರೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ. ಯಾವುದೋ ಜಾಹೀರಾತನ್ನು ನೋಡಿ, ಯಾವುದೋ ವ್ಯಕ್ತಿಯನ್ನು ನೋಡಿ ನಾನು ಒಂದಷ್ಟು ಹಣ ಹೂಡಿಕೆಯನ್ನು ಮಾಡಿದರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಲಾಭ ಬರಬಹುದು, ಕೋಟ್ಯಧಿಪತಿ ಆಗಬಹುದು ಅನ್ನುವಂತಹದ್ದೆಲ್ಲ ಮನಸ್ಸಿಗೆ ಬರುತ್ತೆ. ಆದರೆ ಅದೆಲ್ಲವೂ ಕೂಡ ನಷ್ಟಕ್ಕೆ ಸೂಚನೆಯಾಗಿರ್ತಕ್ಕಂಥದ್ದು. ಇದನ್ನು ಅರಿದಲೇ ಮುಂದುವರೆದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆ ಇರಲಿ ಅನ್ನುವಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆಂಜನೇಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡಿ. ಶುಭವಾಗಿ. ಕನ್ಯಾ ರಾಶಿ ಪತಿಪತ್ನಿಯರಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಕಡಿಮೆಯಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗಳ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಶಾರೀರಿಕವಾದಂತಹ ತೊಂದರೆಯಾಗಲಿ, ನೋವಾಗಲಿ, ಆಲಸ್ಯವಾಗಲಿ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಅದರಿಂದ ಶರೀರದಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ ಕೂಡ ತತ್ಕ್ಷಣದಲ್ಲಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಮಾರ್ಗವನ್ನು ನೀವು ಕಂಡುಹಿಡ್ಕೊಳ್ಬೇಕು. ಯಾವ ವ್ಯತ್ಯಾಸಗಳಾದರೂ ಕೂಡ ಅದನ್ನು ಸರಿಯಾಗಿ ಪರೀಕ್ಷಿಸಿಕೊಳ್ಳಬೇಕು ಅನ್ನುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕುಟುಂಬದವರನ್ನು, ಬೇರೆಯವರನ್ನು ಹೊಗಳ್ತಾ ಅಥವಾ ಬೇರೆಯವರಿಗೆ ಯಾವುದೋ ರೀತಿಯ ಅನುಕೂಲವನ್ನು ಮಾಡಿಕೊಡ್ತಾ ನೀವು ಬೇರೆಯವರ ಮೋಡಿಗೆ ಒಳಗಾಗ್ತೀರಿ. ಯಾಕೆ ಅಂತಂದರೆ ಅವರೂ ಕೂಡ ಒಳ್ಳೆಯ ಮಾತನ್ನಾಡ್ತಾರೆ, ನಿಮಗೆ ಪ್ರಿಯವಾದಂತಹ ರೀತಿಯಲ್ಲಿ ನಡ್ಕೊಳ್ತಾರೆ. ನಿಮ್ಮಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅನ್ನುವಂತಹ ದುರುದ್ದೇಶವನ್ನು ಇಟ್ಟುಕೊಂಡು ಅಂತ ಹೇಳಬೇಕು. ಚೆನ್ನಾಗಿರುವಂಥವರ ಮನಸ್ಸಿನ ಮೇಲೆ ನೀವು ಪರಿಣಾಮವನ್ನು ಬೀರ್ತೀರಿ. ಅಂದರೆ ಯಾರು ಯೋಗ್ಯರಿರ್ತಾರೋ ಅವರ ಮೇಲೆ ನೀವು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಹಾಗಾಗಿ ಜನ ನಿಮ್ಮ ಕಡೆ ಆಕರ್ಷಿತರಾಗಬಹುದು. ಸಹೋದ್ಯೋಗಿಗಳು, ಸ್ನೇಹಿತರು ಯಾರೂ ಕೂಡ ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ಸಮಾಜಕ್ಕೆ, ಕುಟುಂಬಕ್ಕೆ, ಮಕ್ಕಳಿಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗಬೇಕು. ಅದರ ಹಿನ್ನಡೆಯನ್ನು, ಅದರಿಂದ ಆಗತಕ್ಕಂತಹ ತಪ್ಪಿನ ಫಲವನ್ನು ನೀವೇ ಅನುಭವಿಸಬೇಕಾದಂಥದ್ದಿದೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ಸ್ವಂತ ಕೆಲಸಕ್ಕೆ ನಿಮಗೋಸ್ಕರವಾಗಿ ಒಂದಷ್ಟು ಸಮಯವನ್ನು ಮೀಸಲಾಗಿಡಿ ಅನ್ನುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಆರೋಗ್ಯದ ವಿಚಾರದಲ್ಲಿ, ಅದರಲ್ಲೂ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ಅದನ್ನು ಗಮನಿಸಿ ಸೂಕ್ತವಾದಂತಹ ಔಷಧಿ ಅಥವಾ ವೈದ್ಯರ ಸಲಹೆ ಇತ್ಯಾದಿಗಳನ್ನು ತಗೊಳ್ಳಿ ಎನ್ನುವಂಥದ್ದು. ಬಂಡವಾಳದ ಬಗ್ಗೆ ಚಿಂತೆ ಉಂಟಾಗ್ತಕ್ಕಂಥದ್ದು. ಮುಂದೆ ಜೀವನದ ವಿಚಾರಕ್ಕೆ ಅಥವಾ ಭವಿಷ್ಯದಲ್ಲಿ ಬೇಕಾದಂತಹ ವ್ಯವಸ್ಥೆಗೋಸ್ಕರವಾಗಿ ಯಾವ ರೀತಿಯಲ್ಲಿ ಹಣವನ್ನು ನಾನು ಇಟ್ಟುಕೊಳ್ಬೇಕು ಅನ್ನುವಂಥದ್ದು ವಿಚಾರ ಬರುವಂಥದ್ದು. ವ್ಯಾಪಾರದಲ್ಲಿ ಹೆಚ್ಚಿನ ಆಸಕ್ತಿ, ಒಂದು ರೀತಿಯಲ್ಲಿ ಉತ್ಸಾಹ ಇರೋದರಿಂದ ಬೇರೆ ಯಾವ ವಿಷಯಗಳೂ ಕೂಡ ಮನಸ್ಸಿಗೆ ಬರದೇ ಇರುವ ಹಾಗಾಗುತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಇದೆ. ಲಾಭದಾಯಕವಾದಂತಹ ದಿವಸ, ಆದರೆ ಬಂದ ಆದಾಯವನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿದರೆ, ಸರಿಯಾದಂತಹ ರೀತಿಯಲ್ಲಿ ಕೂಡಿಟ್ಟರೆ ಆ ಹಣ
ನಿಮಗೆ ಭವಿಷ್ಯದಲ್ಲಿ ಆಪದ್ಧನವಾಗಿ ಸಿಕ್ಕುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಶನಿಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ 8 ಬಾರಿ ಪಠನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸಿನಲ್ಲಿ ಬರತಕ್ಕಂತಹ ಹೊಸ ಹೊಸ ಆಲೋಚನೆಗಳು ನಿಮಗೆ ಅಧೈರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ, ಆದರೆ ಹೆದರಿಕೆ ಇರುತ್ತೆ ಮನಸ್ಸಿನಲ್ಲಿ. ಎಲ್ಲಿ ಏನಾಗ್ಬಿಡುತ್ತೋ, ಅನುತ್ತೀರ್ಣನಾಗ್ಬಿಡ್ತೀನೋ ಅಥವಾ ಕಡಿಮೆ ಅಂಕಗಳು ಬರುತ್ತೋ, ಇವೆಲ್ಲ ಯೋಚನೆಗಳು ಬರುವಂತಹ ಹೆದರಿಕೆ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಓದಿನ ಬಗ್ಗೆ ಆಸಕ್ತಿ ಇಲ್ಲ. ನಿಮ್ಮ ಕರ್ತವ್ಯವನ್ನು ಮುಖ್ಯವಾಗಿಟ್ಕೊಂಡು ಕಷ್ಟಪಟ್ಟು ಪರಿಶ್ರಮಪಟ್ಟು ಓದಿದರೆ ಅದರ ಪ್ರತಿಫಲ ನಿಮಗೆ ಸಿಕ್ಕಲೇಬೇಕಲ್ಲ. ಓದುವಾಗ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಓದಿನ ಬಗ್ಗೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಆಮೇಲೆ ಹೆದರ್ಕೊಳ್ಳುವಂಥದ್ದು, ಈ ಯಾವ ಪ್ರಮೇಯಗಳು ಕೂಡ ಬೇಕಾಗಿರೋದಿಲ್ಲ ಅಂತ ಅರ್ಥ. ಮನೆಯಲ್ಲಿ ಶಾಂತಿಯುತವಾಗಿ ವರ್ತಿಸಬೇಕು, ಅಶಾಂತಿಗೆ ಕಾರಣವಾಗಬಾರ್ದು ಅಂತ ಅರ್ಥ. ಹೊರಗಡೆ ತಿರುಗಾಡೋದಕ್ಕೆ ಅವಕಾಶಗಳಾಗೋದಿಲ್ಲ, ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಮನಸ್ಸು ಮಾತ್ರ ಹೊರಗೆ ತಿರುಗಬೇಕು ಅಂತ ಹೇಳಿ ಹಾತೊರಿತಾ ಇರುತ್ತೆ. ಅವಕಾಶಗಳು ಯಾವುದೇ ಕಾರಣಕ್ಕೂ ಸಿಕ್ಕದೇ ಇರುವಂಥದ್ದಾಗತ್ತೆ. ನಿಮ್ಮ ಬುದ್ಧಿವಂತಿಕೆ ಕೆಲಸಕ್ಕೆ ಬರತಕ್ಕಂತಹ ದಿವಸ, ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಬೇರೆಯವರನ್ನು ಅಗೌರವದಿಂದ ಕಂಡ್ರೆ ನಿಮಗೂ ಕೂಡ ಅದು ಹಿಂತಿರುಗಿ ಬರುತ್ತೆ. ಬೇರೆಯವರನ್ನು ಗೌರವಿಸಬೇಕಾದಂಥದ್ದು ಅತಿ ಮುಖ್ಯ ಅನ್ನುವಂಥದ್ದನ್ನು ತಿಳಿಬೇಕು. ಶಾಂತಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.